ನಾವೆಲ್ಲರೂ ಟೆಕ್ನಾಲಜಿಗೆ ಎಷ್ಟೊಂದು ಎಡಿಕ್ಟ್ ಆಯ್ತು ಅಂತೇಳಿ ಅಂದರೆ ಇವತ್ತೊಂದು ಬದಿ ಕರೆಂಟ್ ಇಲ್ಲ, ಇನ್ವರ್ಟರ್ ಡೆಡ್ ಆಯಿತು. ಮುಂಚೆಲ್ಲ ಇನ್ವರ್ಟರ್ ಟಾಪಿಕೇ ಇರಲಿಲ್ಲ. ಕರೆಂಟ್ ಇಲ್ದರೂ ಗಮ್ಮತ್ತಾಗ್ತಿತ್ತು. ಅಂಥದ್ದಂಥ ಅಂದರೆ ಡಿಫ್ರೆನ್ಸ್ ಅಂತ ಗೊತ್ತಾಗ್ತಿರಲಿಲ್ಲ. ಇವತ್ತು ಯಾಕೋ ಕನ್ನಡದಲ್ಲಿ ವ್ಲಾಗ್ ಮಾಡು ಅಂತೇಳಿ ಮನಸ್ಸಾಯ್ತು. ಆದರೆ ಎಂಥ ಟಾಪಿಕ್ ಹಿಡ್ಕೊಂಡು ವ್ಲಾಗ್ ನನ್ನ ಚಾನಲ್ ಕಾಂಬೋ ಎಲ್ಲರಿಗೂ ನಮಸ್ಕಾರ. ಹೆಂಗಿದ್ರಿ? ಆರಾಮಂದೇಳಿ ಅಂತಂದೆ. ಇವತ್ತು ಯಾಕೋ ಕನ್ನಡದಲ್ಲಿ ವ್ಲಾಗ್ ಮಾಡು ಅಂತೇಳಿ ಮನಸ್ಸಾಯ್ತು. ಆದರೆ ಅದು ಹೆಂಗೆ ಸ್ಟಾರ್ಟ್ ಮಾಡೋದು ಅಂತೇಳಿ ಗೊತ್ತಾಗಲಿಲ್ಲ. ಅದು ನಿನ್ನೆ ರಾತ್ರಿ ಒಂದು ಜೋರು ಮಳೆ ಬಂದು, ಮೋಸ್ಟ್ಲಿ ನಾನು ಮೊನ್ನೆ ಹೇಳೋದು ಗೊತ್ತಾಯ್ತೇನೋ. ಅದಕ್ಕೆ ಜೋರು ಮಳೆ ಬಂದು ಕರೆಂಟ್ ತೆಗ್ದವ್ರು ಇಷ್ಟೊತ್ತಾರು ಕೊಡಲಿಲ್ಲ. ರಾತ್ರಿ ಕರೆಂಟ್ ಮಳೆ ಅಂದೇಳಿ ತೆಗೆದ್ರು. ಇವತ್ತು ಮಂಗಳವಾರ ಅಂದ್ಕೊಂಡು ತೆಗೆದ್ರು. ಒಟ್ರಾಶಿ ಇವತ್ತು ಕೆಲಸವೂ ಆಗಲಿಲ್ಲ. ಒಂದು ಬದಿ ಸೆಖಿ, ಒಂಥರ ವಿಚಿತ್ರ ಫೀಲಿಂಗ್. ಆ ಮಾಡ್ದಂಗಿದ್ದಲ್ಲ ಸೂರ್ಯ, ಬಿಸಿ ಹೊಡಿತಿತ್ತೇನು ಪುರ್ಸತ್ತಿಲ್ಲದೆ. ತೋಟಕ್ಕೆ ಹೋದೆ, ಎಂತಾರು ಮಾತಾಡುವ ಅಂದ್ಕೊಂಡು. ಅಲ್ಲೂ ಎಂಥ ಫ್ಲ್ಯಾಶ್ ಆಗಲಿಲ್ಲ. ಕಾರೊಳಗೆ ಹೋಗಿ ಕೂತ್ಕೊಂಡೆ, ಅಲ್ಲೂ ಎಂತ ಮಾಡೋದು ಅಂತ ಗೊತ್ತಾಯಿಲ್ಲ. ಈಗ ಟ್ಯಾರಿಸ್ ಮೇಲೆ ಬಂದು ಮಾತಾಡ್ತೀನಿ ನಿಂತ್ಕೊಂಡಿದ್ದೆ. ಕಾಂಬ ಎಂತಾರು ಒಳ್ಳೆ ನ್ಯೂಸ್ ಸಿಗುತ್ತಾ ಅಥವಾ ಎಂತಾರು ಒಳ್ಳೆ ಟಾಪಿಕ್ ಸಿಗುತ್ತಾ ಕಾಂಬ ಇವತ್ತು ಶೇರ್ ಮಾಡೋಕ್ಕೆ. ಮೊಬೈಲ್ ಒಂದು ಅಡ್ಡ ಹಿಡ್ಕೊಂಡ್ಕಂದೆ ಒಂದು ದೊಡ್ಡ ಸಾಹಸ ಆಗಿ ಹೋಯ್ತು. ಓ ದೇವರೇ, ಈ ಕಿಚ್ಚಿಡದ ಮಳೆ ಬಗ್ಸೂರು ಆಯಿತು. ಒಂದು ನಿಮಿಷ ನಾವು ಒಳಗೆ ಹೋತೆ. ಇಷ್ಟು ದಿನ ಫಂಕ್ಷನ್ ಅಂತ ಆಯಿತು. ಈಗ ಫಂಕ್ಷನಿಗೆ ಹೋದದೆಲ್ಲ ಮೊಡ್ಚಿಡೋದು, ಒಳಗೆ ತೆಗೆದಿಡೋದು, ಅದೇ ಕೆಲಸ ಆಗ್ತದೆ. ನಾನು ಜಾಸ್ತಿ ಫಂಕ್ಷನಿಗೆಲ್ಲ ಹೋಗ್ತಿಲ್ಲ, ಬಟ್ ಸ್ಟಿಲ್ ಹೋದಾಗ ಸ್ವಲ್ಪ ಶಿಸ್ತಂಗೆ ಹೋಯ್ಕಲ್ಲ. ಮಳೆ ಕಿಚ್ಚಿಡದಲ್ಲ ಮರ್ರೆ, ದಮ್ಕ. ಆಗ ಎಷ್ಟು ದಿನ ಆಯ್ತು ಮಳೆ ಬಾರ್ದೆ. ಹಬ್ಬ ಮಳೆ ಬೇಕು 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 ಅಂದೇಳಿ ಮಳೆ ಅಂತೂ ಇಂತೂ ಬಪ್ಪು ಶುರು ಆಯ್ತು. ನಂಗಂತೂ ಭಾರಿ ಖುಷಿ ಕಿಚ್ಚಿಡ್ದಂದಕ್ಕೆ. ಸಾರಿ ಮಳೆಗೆ. ಆದರೂ ಬಂದದ್ದು ಒಂದೇ ಮಳೆ. ವೆದರ್ ಎಷ್ಟು ಚೇಂಜ್, ಎಷ್ಟು ಚಂದ ಕಾಣ್ತೈತೆ ಕಾಣಿ ಒಂದ್ಸಲ. ಭಾರಿ ಕೋಲ್ಡ್ ಫೀಲ್ ಆಗ್ತೈತೆ. ಹಿಂಗೆ ವೀಡಿಯೋ ಮಾಡಿದಾಗ ಒಂದು ಕೆಂಪು ಕಾರ್ ಪಾಸ್ ಆಯ್ತು. ಯಾಕಂದ್ರೆ ನಾವು ಶಾಲೆಗೆ ಹೋಗೋ ಟೈಮ್ ನೆನಪಾಯ್ತು. ನಾವು ಶಾಲೆಗೆ ಹೋಗೋತ್ತಿಗೆ ಕೆಂಪು ಕಾರ್ ಕಂಡ್ರು ಕೂಡಲೇ, ಈ ಕೆಂಪು ಕಾರ್ ಕಾಣ, ಒಂದು ಮರ, 3 ಮರ ಕಾಣ, 3 ಹಕ್ಕಿ ಕಾಣತ್ತದು, ತಿಂಡಿ ಸಿಗತ್ತಂತಂದು ಹೇಳ್ತಿದ್ದಿತ್ತಪ್ಪ. ನೀವು ಹಾಗೆ ಮಾಡ್ತಿದ್ದೀರಿಯಾ? ನಾನು ಅದು ವಾಪಸ್ ಪ್ಲೇ ಮಾಡ್ತೆ ಕಾಣಿ. ಲಕ್ ಅಂದರೆ ಒಂದಲ್ಲ ಎರಡಲ್ಲ 3 ಕಾರ್ ಪಾಸ್ ಆಯಿತು. ನಾವೆಲ್ಲರೂ ಟೆಕ್ನಾಲಜಿಗೆ ಎಷ್ಟೊಂದು ಎಡಿಕ್ಟ್ ಆಯ್ತು ಅಂತೇಳಿ ಅಂದರೆ ಇವತ್ತೊಂದು ಬದಿ ಕರೆಂಟ್ ಇಲ್ಲ, ಇನ್ವರ್ಟರ್ ಡೆಡ್ ಆಯಿತು. ಮುಂಚೆಲ್ಲ ಇನ್ವರ್ಟರ್ ಟಾಪಿಕೇ ಇರಲಿಲ್ಲ. ಕರೆಂಟ್ ಇಲ್ದರೂ ಗಮ್ಮತ್ತಾಗ್ತಿತ್ತು. ಅಂಥದ್ದಂಥ ಅಂದರೆ ಡಿಫ್ರೆನ್ಸ್ ಅಂತ ಗೊತ್ತಾಗ್ತಿರಲಿಲ್ಲ ಮುಂಚೆ ನಾವೆಲ್ಲ ಸಂಜೆ ಪತ್ತಿಗೆ. ಆಮೇಲೆ ಆಯಿತಾ, ಒಂದು ಇನ್ವರ್ಟ್ರ್, ಇನ್ನೊಂದು ವೈಫೈ ಇಲ್ಲದ ಮನೆ ಇಲ್ಲ ಈಗ. ಆಲ್ಮೋಸ್ಟ್ ಎಲ್ಲ ಮನೇಲಿ ವೈಫೈ ಇರುತ್ತೆ. ಅಂತಕಂದರೆ ಎಲ್ಲರೂ ವರ್ಕ್ ಫ್ರಮ್ ಹೋಮ್ ಮಾಡ್ತಿರ್ತಾರೆ ಅಥವಾ ಹೈಬ್ರಿಡ್ ಮಾಡೆಲ್ ವರ್ಕ್ ಮಾಡ್ತಾರೆ, ಎಂಥದ್ದು ಒಂದು ಕೆಲಸ ಮಾಡ್ತಿರ್ತಾರೆ. ಟಿವಿಗೂ ವೈಫೈ, ಎಲ್ಲದಕ್ಕೂ ವೈಫೈ. ಈಗ ಎಷ್ಟೊಂದು ಕಾಯ್ತಂದ್ರೆ ಈಗ ಕಾಣಿ, ಒಂದು ಸ್ವಿಚ್ ಹಾಕಿದ್ರೆ ಒಂದು ಲೈಟು ಗೊತ್ತಿಲ್ಲ, ಕರೆಂಟ್ ಇಲ್ಲ, ಇನ್ವರ್ಟ್ರ್ ಇಲ್ಲ. ಮೊಬೈಲಲ್ಲಿ ಎಂಥವ್ರು ಕಾಂಬ ಅಂದರೆ ವೈಫೈ ಸಮೇತ ಇಲ್ಲ. ಇಂಟರ್ನೆಟ್ಟಿಗೆ ಎಷ್ಟೊಂದು ಹೇಳಿ ಬರ್ತತ್ತು. ಮುಂಚೆ ಒಂದು ರೂಪಾಯಿ ಅಲ್ಲ, ಎಷ್ಟು ಕೊಟ್ಟದಿದ್ರೆ 19, ಎಷ್ಟು ಕೊಟ್ಟದಿದ್ರೆ 100 MB ಎಷ್ಟು ಬತ್ತಿತ್ತಲ್ಲ, ಅದು ಒಂದು ತಿಂಗಳಿಗೆ ಸಾಕಾದಿತ್ತು. ಈಗ 100 MB ಎಲ್ಲ ಯಾವ ಮೂಲೆಗೂ ಸಾಕತ್ತಿಲ್ಲ. ಎಂತ ಆಯಿತೋ ಎಂತೆಲ್ಲ ಕಾಂಬುಕಿತ್ತೋ ನಂಗಂತೂ ಗೊತ್ತಿಲ್ಲ. ಉರಿ ಬಿಸಿಲಿರಲಿ, ಊರ ಮೇಲೆ ಊರು ಬೀಳಲಿ, ಸಾಯಂಕಾಲ ಒಂದು ಚಹಾ ಕೊಡೋದು ಗಮ್ಮತ್ತೇ ಬೇರೆ. ಎಂತ ಹೇಳ್ತೀರಿ? ಎಷ್ಟೇಕಾದರೂ ಕರೆಂಟ್ ಬರಲಿಲ್ಲ, ಮೊಬೈಲಲ್ಲಿ ಚಾರ್ಜ್ ಸಮೇತ ಇರಲಿಲ್ಲ, ಒಳಗೆ ಬಂದು ಕಾಂಬತ್ತಿಗೆ ತಂಗಿ ಕೇಕ್ ಮಾಡ್ತಿದ್ಲು. ನಂಗಂತೂ ಭಾರಿ ಖುಷಿ. ಒಂದಲ್ಲ ಎರಡಲ್ಲ 3 ಕೇಕ್ ಆರ್ಡ್ರ್ ಇದ್ದಿತ್ತು ಅವಳಿಗೆ. ಕೆಲಸ. ನಾನಂತೂ ಕೆಲಸ ಇಲ್ಲದೆ ಸುಮ್ಮನೆ ಕೂತ್ಕೊಂಡಿದ್ದೆ. ಆದ್ರೆ ಅವಳಿಗೆ ಹಂಗಲ್ಲ, ಫುಲ್ ಕೆಲಸ. ನಂಗಂತೂ ಫುಲ್ ಗಮ್ಮತ್ತು. ಯಾಕೋ ನಂಗೆ ನಿನ್ನ ರಸಗುಲ್ಲ ತಿಂಬಂದೇಳಿ ಮನಸ್ಸಾಯ್ತು. ಅದಕ್ಕೆ ಅಪ್ಪನ ಹತ್ರ ಹೇಳಿ ತರಿಸಿದ್ದೆ. ಎಂಥದೇ ಆಗಲಿ ಒಂದು ಮೂಸಿಕ ಅಂಬುದು ಅಭ್ಯಾಸ. ಎಲ್ರಿಗೂ ಹಾಗೆ ಇರುತ್ತಂದೇಳಿ ಅನ್ಕಂತೆ. ಅದು ಎಷ್ಟೇ ಚಂದ ಇರಲಿ, ಎಷ್ಟೇ ಒಳ್ಳೇದಿರಲಿ, ಒಂದು ಸಲ ಮೂಸಿಕ ಅಂಬದಪ್ಪ. ಅದು ಎಂತಕ್ಕಂದೇಳಿ ನಂಗೆ ಗೊತ್ತಿಲ್ಲ. ಇಲ್ಲಿ ಕಾಣಿ ಒಂಚೂರು. लायकस की फ्रेश नवी आज हाडईल मात्र स्पून ಮಗೊತ್ತು ಇದನ್ನ ಡಿಫ್ರೆಂಟ್ ಸ್ಮೆಲ್ ಸೊಕ್ಕಲ್ಲ ನನಗೆ. ಇವತ್ತು ತರಿಸೋದಷ್ಟೇ, ಅದು ಫ್ರೆಶ್ ಬೆಳಗ್ಗೆ ಬಂದದಷ್ಟೇ. ಅದು ನಂಗೆ ಡೌಟ್ ಆದ ಅಂತ ಗೊತ್ತಾಯ್ತಾ, ಬೆಳಗಿಂದ ಕರೆಂಟ್ ಇರಲಿಲ್ಲ ಅಲ್ಲ, ಮಿಲ್ಕ್ ಪ್ರಾಡಕ್ಟ್ ಅಲ್ಲ, ಸೊ ಮೇ ಬಿ ಹಾಳಾಯ್ತೇನೋ ಅಂದೇಳಿ ಅಂದ್ಕೊಂಡೆ. ಸಮೋಸ. ನನ್ನ ತಂಗಿ ಹೋಮ್ ಬೇಕರ್. ನಿಮ್ಗೆ ಯಾರಿಗಾದ್ರೂ ಕೇಕ್ ಬೇಕಿದ್ದರೆ ಆರ್ಡ್ರ್ ಮಾಡಿ. ಕೋಡ್ದಲ್ಲಾದರೆ ಈಸಿ ಆಗ್ತು.
ಇವನ್ ಕುಂದಾಪುರ ಉಡುಪಿ ತನಕ ಹೋಯ್ಲ ಕಾರ್ ನೀವು ತಗೊಂಡು ಹೋಯ್ಕಷ್ಟೇ. ಮತ್ತು ಅವಳು ಮಾಡೋದು ಬರೀ ಎಗ್ಲೆಸ್ ಕೇಕ್, ಪ್ಯೂರ್ ವೆಜ್. ಒಂದು ಬಾರ್ಬಿ ಕೇಕ್ ಸಮೇತ ಆರ್ಡ್ರ್ ಇದ್ದಿತ್ತು ಇವತ್ತು ಅವಳಿಗೆ. ಆ ಬಾರ್ಬಿಗೆ ಜಡಿ ಹಾಕ್ತೆ ಕೂಕೊಂಡಿದ್ದಾಳೆ. ಪುಡ್ಸತ್ತಲ್ಲ ಇವಳಿಗೆ. ಉದಾಸನ ಹೇಳಿದ್ರೆ ಒಂದೊಂದ್ಸಲ ನಮಗೆ ತಲೆ ಬಾಚ್ಕೊಂಬೋಗಿ ಪುಡ್ಸತ್ತಿರುತ್ತಿಲ್ಲ. ಮತ್ತಿದು ರೆಡ್ ವೆಲ್ವೆಟ್ ಕೇಕ್. ಅದ್ರ ಮಧ್ಯೆ ನಮ್ಮ ಬ್ರೂನೊಂದು ಗಮ್ಮತ್ ಕಾಣಿ, ಅವನಿಗೆ ಕನ್ನಡ ಗೊತ್ತಿಲ್ಲ. ಚುಳ್ಳವ ಹಾಂ ಹಗ್ಗ ಜೊತ್ವ ಕಿಚುಳ್ಳ ಬಾರೆತ್ವ. ಏನೋಪ್ಪ ಇವತ್ತೊಂದು ಹೇಳೋ ಟೈಮಿಗೆ 5:15 ಕರೆಕ್ಟ್ ಕರೆಂಟ್ ಕೊಟ್ಟರು. ಹಾಗೆ ಜೋರು ಹಸು ಸಮೇತ ಆಗಿದ್ದಿತ್ತು. ಒಳ್ಳೆ ಮಾಡಿ ಗೆಣಸಿನ ಪೋಡಿ ಮಾಡಿ ಸಖತ್ ಬ್ಯಾಟಿಂಗ್ ಮಾಡಿದ್ದು. ನಾನು ಮಾಡೋದಲ್ಲದೆ ಅಮ್ಮ ಮಾಡೋದು ಪೋಡಿ, ತಿಂದದ್ದು ಮಾತ್ರ ನಾನಷ್ಟೆ. ಹೀಗೆ ಒಂದು ರೌಂಡ್ ತೋಟದಲ್ಲಿ ಹೋಗಪ್ಪ ಅಂದೇಳಿ ಅಂದ್ಕೊಂಬತ್ತಿಗೆ ನಿನ್ನೆ ಜೋರು ಗಾಳಿ ಮಳೆ ಇದ್ದಿತ್ತಲ್ಲ, ಫುಲ್ ನುಗ್ಗೆಕಾಯಿ ಸೊಪ್ಪಿದ್ದು ಹೂವೆಲ್ಲ ಬಿತ್ಕೊಂಡಿದ್ದಿತ್ತು. ಅದೆಲ್ಲ ಹೆಕ್ಕಿ ಒಂದು ಪ್ಲೇಟಿಗೆ ಹಾಕೊಂಡೆ. ಅದು ಎಂತಕ್ಕೆ ಹೆಕ್ತಿದ್ದೆ ಅಂದೇಳಿ ನಾನು ನಿಮ್ಮ ಮತ್ತೆ ಲಾಸ್ಟಿಗೆ ಹೇಳ್ತೆ. ಎಷ್ಟು ಒಳ್ಳೇದು ಹಕ್ಕಿದೆಲ್ಲ ಸೌಂಡ್ ಕಾಣಿ. ಇಂಥದ್ದೆಲ್ಲ ನಮ್ಗೆ ಬ್ಯಾಂಗ್ಳೂರಲ್ಲೆಲ್ಲ ಸಿಗುತ್ತಾ? ಅದಕ್ಕೆ ಹೇಳೋದು ನಾನು ಯಾವತ್ತಿದ್ರೂ ಊರು ಬೆಸ್ಟ್. ಆದರೂ ಬ್ಯಾಂಗ್ಳೂರು ಹೇಳೋದು ಒಂಥರ ಮ್ಯಾಂಡೇಟ್ರಿ ಆಗಿಬಿಟ್ಟೈತಿ ಈಗ. ಎಂತ ಮಾಡೋಕ್ಕಿಲ್ಲ ಬಿಡಿ. ಹಾಗೆ ನಂಗೆ ಸ್ವಲ್ಪ ಕೆಲಸ ಇದ್ದಿತ್ತು, ಬೆಳಗ್ಗಿಂದ ಕರೆಂಟ್ ಇರಲಿಲ್ಲಲ್ಲ. ಸೊ ಕೆಲಸ ಎಲ್ಲ ಮುಗಿಸ್ಕೊಂಡು ಕೆಳಗೆ ಬಪ್ಪತ್ತಿಗೆ ಅಮ್ಮ, ನಾನು ಆಗ ಹೇಳಿದೆ ಕಣಿ ನಾನು ಎಂಥದ್ದು ಮಾಡ್ತೆ ಅಂದ್ಕೊಂಡು, ಅದಕ್ಕೆ ರೆಡಿ ಮಾಡಿಟ್ಟಿದ್ದೀರ. ನಾನು ಬಂದು ಈರುಳ್ಳಿ ಎಲ್ಲ ಪಟ ಕಟ್ ಮಾಡಿ ಅದಕ್ಕೆ ಮಿಕ್ಸ್ ಮಾಡಿದೆ. ಹೂವು ಆಗ ಹೆಕ್ಕಿದ್ದಿದೆ ಅಲ್ಲ, ಅದನ್ನು ಸ್ವಲ್ಪ ನಾನು ಅರಸಿನ ಮತ್ತು ಉಪ್ಪಾಕಿ ನೆನೆಸಿಟ್ಟಿದ್ದೆ. ಅದನ್ನು ಸರಿಯ ಒಂದು 4-5 ಸಲ ತೊಳೆದು ಅದನ್ನು ಇದಕ್ಕೆ ಮಿಕ್ಸ್ ಮಾಡೋದು ಸುಲಭ. ಎಂತ ಇಲ್ಲ, ನನ್ನ ಸ್ಟೈಲ್ ಇತ್ತಲ್ಲ, ಕಚ್ಚ ಕಟ್ ಮಾಡೋದು ಕತ್ರಿ ಹಿಡ್ಕೊಂಡು. ಹಾಗೆ ಕತ್ರಿ ಹಿಡ್ಕೊಂಡು ಕಚ್ಚ ಕಟ್ ಮಾಡಿ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಉಪ್ಪೆಲ್ಲ ಬೇಕಾದ್ರೆ ಒಂಚೂರು ಕಣ್ಕಣಿ. ನೀರು ಸಮ ಹಿಂಡಿ ಹಾಕಿ, ಇಲ್ದಿರೋದು ನೀರು ಪಸಿ ಜಾಸ್ತಿ ಅದು ನೀರು ದೋಸೆ ಕಣಂಗತ್ತು. ಎಲ್ಲ ಓಕೆ ಅಂದೇಳಿ ಅನ್ಸ್ರ ಮೇಲೆ ಚೆಂದ ಮಾಡಿ ಕಾವಲಿ ಇಡಿ, ಸ್ವಲ್ಪ ಎಣ್ಣೆ ಹಾಕಿ ಮತ್ತು ಇದನ್ನು ಹಿಂಗೆ ಮಾಡಿ ತಟ್ಟಿ. ಇದಕ್ಕೆ ಮೋಸ್ಟ್ಲಿ ಕನ್ನಡದಲ್ಲಿ ಚಟ್ಟಿ ಅಂತ ಅನ್ಸುತ್ತೆ ನನಗೆ, ಸರಿ ಗೊತ್ತಿಲ್ಲ. ಒಂಥರ ಡಿಫ್ರೆಂಟ್ ಚಟ್ಟಿ ಇದು ನಮ್ಮ ಸ್ಟೈಲಲ್ಲಿ. 2 ಸೈಡ್ ಸಮ ಫ್ರೈ ಮಾಡ್ಕೊಂಡ್ರೆ ಮುಗೀತು. ಬಿಸಿ ವೈಟ್ ರೈಸ್ ಒಟ್ಟಿಗೆ ಬಿಸಿ ತೋವೆ, ಈ ಚಟ್ನಿ ಮತ್ತು ಮಾವಿನ ಹಣ್ಣು ಇದ್ದರೆ ಇದಕ್ಕಿಂತ ಬೇರೆ ಊಟ ಬೇಕಾ? ನಂಗೆ ಊರು ಇಷ್ಟ ಆಗೋಕ್ಕೆ ಇನ್ನೊಂದು ಕಾರಣ ಎಂತ ಗೊತ್ತಿತ್ತಾ? ಇಲ್ಲಿ ಕಾಣಿ ಇದೆ. ಇವತ್ತಿದ್ದು ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತು ಇಂಥದ್ದೇ ವೀಡಿಯೋಸ್ಗೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.